ನಮಸ್ಕಾರ ಪ್ರೇಕ್ಷಕರೇ, ನಮ್ಮ ಚಾನಲ್ಗೆ ಸ್ವಾಗತ. ಕಾಲೇಜು ಶಿಕ್ಷಣ ಇಲಾಖೆ ವತಿಯಿಂದ 2024-25ನೇ ಸಾಲಿಗೆ ಅತಿಥಿ ಉಪನ್ಯಾಸಕರನ್ನು ಆಯ್ಕೆ ಮಾಡಿಕೊಳ್ಳುವ ಬಗ್ಗೆ ಆದೇಶ ಮತ್ತು ಪ್ರಕಟಣೆಯನ್ನು ಹೊರಡಿಸಲಾಗಿದೆ. ಈ ವಿಡಿಯೋದಲ್ಲಿ ನಾನು ನಿಮಗೆ ಏನೆಲ್ಲ ಕ್ವಾಲಿಫಿಕೇಷನ್ ಅರ್ಹತೆ ಇರಬೇಕು, ಎಷ್ಟು ಕ್ವಾಲಿಫಿಕೇಷನ್ ಆಗಿರಬೇಕು, ಆಮೇಲೆ ಅಪ್ಲಿಕೇಶನ್ ಇವತ್ತಿನಿಂದ ಆರಂಭವಾಗಿದೆ, ಕೊನೆ ದಿನಾಂಕ ಯಾವಾಗ, ಅದರ ವೆಬ್ಸೈಟ್ ಯಾವುದು ಇರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೇನೆ. ವಿಡಿಯೋ ಪೂರ್ತಿಯಾಗಿ ನೋಡಿ. ನಮ್ಮ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಚಾನಲನ್ನು ಸಪೋರ್ಟ್ ಮಾಡಲಿಕ್ಕೆ ಸಬ್ಸ್ಕ್ರೈಬನ್ನು ಮಾಡೋದನ್ನು ಮರಿಬೇಡಿ. ನೋಡಿ, ಇಲ್ಲಿ ಹೇಳ್ಬೋದು, ತಾತ್ಕಾಲಿಕವಾದಂಥ ಒಂದು ವೇಳಾಪಟ್ಟಿಯನ್ನು ಕೊಟ್ಟಿದ್ದಾರೆ. ಇವತ್ತಿಂದ ಆನ್ಲೈನ್ ಅರ್ಜಿ ಸ್ಟಾರ್ಟ್ ಆಗಿದೆ 30/8/2024ರಿಂದ 31/8 ಇವತ್ತಿಂದ ಸ್ಟಾರ್ಟ್ ಆಗಿದೆ. ಆಮೇಲೆ ಅರ್ಜಿ ಸಲ್ಲಿಸುವ ಕೊನೆ ದಿನಾಂಕ 7/9/2024ಗೆ ಕೊನೆ ದಿನಾಂಕ ಇರುತ್ತೆ. ಆಮೇಲೆ ತಾತ್ಕಾಲಿಕ ಮೆರಿಟ್ ಪಟ್ಟಿ ಅಂದರೆ ಇವಾಗ ಮೆರಿಟ್ ಪಟ್ಟಿಯನ್ನು ಅಪ್ಲೋಡ್ ಮಾಡಲಿ ಅಪ್ಡೇಟ್ 8ನೇ ತಾರೀಕು 9ನೇ ತಿಂಗಳಲ್ಲಿ ಮಾಡ್ತಾರೆ. ಮತ್ತು ಅರ್ಜಿ ಸಲ್ಲಿಕೆ ಎಡಿಟ್ ಮಾಡಲಿಕ್ಕೆ ನಿಮ್ಗೇನಾದರೂ ಡೌಟ್ ಇದ್ದಲ್ಲಿ ಎಡಿಟ್ ಮಾಡ್ಕೋಬೇಕಂತಂದರೆ 9 ಮತ್ತು 10 ಸೆಪ್ಟೆಂಬರ್ಗೆ ಕಾಲಾವಕಾಶನ ಕೊಡ್ತಾರೆ. ಆಮೇಲೆ ಕಾರ್ಯಭಾರ ಪ್ರಕಟಿಸಲು ಅಂದರೆ ಇದನ್ನು ಮಾಡಲಿಕ್ಕೆ ನಿಮಗೆ ಜಾಯ್ನಿಂಗ್ ಆಗಲಿಕ್ಕೆ 11ನೇ ತಾರೀಕು ಸೆಪ್ಟೆಂಬರ್ಗೆ ಹೇಳ್ತಾರೆ. ಆಮೇಲೆ 17ನೇ ತಾರೀಕಿಗೆ ಮೆರಿಟ್ ಪಟ್ಟಿ ಕಾಲೇಜು ಆಯ್ಕೆ ಕೌನ್ಸಿಲಿಂಗ್ ಮಾಡಿಸುವ ಕಾರ್ಯಭಾರ ಪ್ರಕಟಿಸ್ತಾರೆ. ಅಂದರೆ ನೋಡಿ 11ನೇ ತಾರೀಕಿಗೆ ಒಂದು ಫೈನಲ್ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡ್ತಾರೆ. ಆಮೇಲೆ ಮೆರಿಟ್ ಪಟ್ಟಿಯನ್ನು ಕಾಲೇಜು ಮತ್ತು ಆಯ್ಕೆ ಕೌನ್ಸಿಲಿಂಗ್ ನಡೆಸುವ ದಿನಾಂಕಗಳನ್ನು 17ನೇ ತಾರೀಕಿಗೆ ಇಲ್ಲೇನು ಮಾಡ್ತಾರಪ್ಪ ಅಂದ್ರೆ 17ನೇ ತಾರೀಕಿನ ನಂತರ ಸೆಪ್ಟೆಂಬರ್ ನಂತರ ಅನೌನ್ಸ್ಮೆಂಟ್ ಮಾಡ್ತಾರೆ. ಇದೆಲ್ಲವುಗಳನ್ನು ನೀವು ನೋಡ್ಕೋಬೇಕಂದ್ರೆ ಇಲ್ಲಿ ಹೋಗಬೇಕು, dce.karnataka.nic.gov.in ಹೋಗಿ ನೀವು ಅಪ್ಲಿಕೇಶನನ್ನು ಹಾಕಬಹುದಾಗಿದೆ. ಇಲ್ಲಿ ಆಯ್ಕೆ ಪ್ರಕ್ರಿಯೆ ಯಾವ ರೀತಿಯಾಗಿರುತ್ತೆ, ವೆರಿ ಇಂಪಾರ್ಟೆಂಟ್ ಆಯ್ಕೆ ಪ್ರಕ್ರಿಯೆ ಇದು, ಓಕೆನಾ. ಇಲ್ಲಿ ಏನು ಮಾಡ್ತಾರೆ, ಆಯ್ಕೆ ಪ್ರಕ್ರಿಯೆ ಒಳಗಡೆ ಗರಿಷ್ಠ 25 ಅಂಕಗಳಿರುವಂಥದ್ದು ಒಂದು ಮೆರಿಟ್ ಲಿಸ್ಟನ್ನು ರೆಡಿ ಮಾಡ್ಕೊತಾರೆ. ವಿದ್ಯಾರ್ಥಿ ಏನಿರಬೇಕು, ವಿದ್ಯಾರ್ಥಿ 7 ವರ್ಷ ಸ್ನಾತಕೋತ್ತರ ಪದವಿಯಲ್ಲಿ ಗಳಿಸಿದ ಒಟ್ಟು ಶೇಕಡಾವಾರು ಅಂಕಗಳ 25% ಗಣನೆಗೆ ತೆಗೆದುಕೊಳ್ಳಲಾಗುತ್ತೆ. ಅಂದರೆ ನೀವು PG ಒಳಗಡೆ ಎಷ್ಟು ಪರ್ಸೆಂಟೇಜ್ ಮಾಡಿರ್ತೀರಿ ಅದರಿಂದ 25% ತೊಗೊತಾರೆ. ಆಮೇಲೆ ಉದಾಹರಣೆಗೆ ಇಲ್ಲಿ ಹೇಳಿದಾರೆ ನೋಡಿ, ಅಭ್ಯರ್ಥಿಯು ಸ್ನಾತಕೋತ್ತರ ಪದವಿಯಲ್ಲಿ 60 ಅಂಕ ಪಡೆದಿದ್ದರೆ ಅದರಿಂದ 25ರಷ್ಟು ಭಾಗವನ್ನು 15 ಅಂಕಗಳನ್ನು ತೊಗೊತಾರೆ. ಅಂದರೆ 60ರಲ್ಲಿ 15 ಅಂಕಗಳನ್ನು ತೊಗೊತಾರೆ. ಆ ರೀತಿಯಾಗಿ ಇಲ್ಲಿ ಸೆಲೆಕ್ಷನ್ ಮಾಡ್ತಾರೆ. ಆಮೇಲೆ ಎರಡನೇ ಪಾಯಿಂಟ್ ಏನಂತಂದರೆ ಇಲ್ಲಿ ವೆರಿ ಇಂಪಾರ್ಟೆಂಟು, PhD ಆದವರಿಗೆ 2% ಏನಪ್ಪ ಅಂತಂದರೆ ಸಡಿಲಿಕೆ ಇರುತ್ತೆ, ಪಾಯಿಂಟ್ ಇರ್ತವೆ. ಆಮೇಲೆ KCET SLET ಇದು ಪಡೆದಿದ್ರೆ 9 ಪಾಯಿಂಟ್ ಇರ್ತವೆ. ಮತ್ತು MPhil ಆಗಿದ್ದರೆ 6 ಪಾಯಿಂಟ್ಗಳನ್ನು ಇಲ್ಲಿ ಕೊಡಲಾಗುತ್ತೆ. ಗರಿಷ್ಠ ಅಂಕಗಳನ್ನು ಕೊಡಲಾಗುತ್ತೆ. ಇದಕ್ಕೆ ಅಂದರೆ ಪ್ಲಸ್ ಮಾಡ್ಕೊತಾರೆ. ಅದಾದ ಮೇಲೆ ಹಿಂದಿನ ವರ್ಷದ ಅನುಭವ ನೋಡ್ತಾರೆ. ಮಿನಿಮಮ್ ಇಲ್ಲಿ 3 ಅಂಕಗಳನ್ನು ಪ್ರತಿ ವರ್ಷಕ್ಕೆ 3 ಅಂಕದಂತೆ ಕೊಡ್ತಾರೆ. ಮ್ಯಾಕ್ಸಿಮಮ್ ಏನಂದರೆ 16 ವರ್ಷಗಳಿಗೆ 48 ಅಂಕಗಳನ್ನು ಕೊಡ್ತಾರೆ. ಅಂದರೆ 16 ವರ್ಷ ಕಂಪ್ಲೀಟ್ ಆಗಿದರೆ 48 ಮ್ಯಾಕ್ಸಿಮಮ್. ಅದು ಎಲ್ಲಿ, ಹಿಂದಿನ ವರ್ಷ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಅತಿಥಿ ಉಪನ್ಯಾಸಕರಿಗೆ ಸೇವೆ ಸಲ್ಲಿಸಿದ್ದ ಅವಧಿ ಪ್ರತಿ ಶೈಕ್ಷಣಿಕ ಅಂದರೆ ಪ್ರತಿ ವರ್ಷಕ್ಕೆ 3 ಅಂಕಗಳಂತೆ 16 ವರ್ಷ ತನಕ ಎಕ್ಸ್ಪೀರಿಯನ್ಸ್ ಆಗಿದ್ದರೆ 48 ತನಕ ನಿಮ್ಗೆ ಕೊಡ್ತಾರೆ. ಒಟ್ಟು 100 ಏನು ಮಾಡ್ತಾರೆ ಇಲ್ಲಿ 100 ಅಂಕಗಳನ್ನು ಏನು ಮಾಡ್ಕೊತಾರೆ, ನಿಮ್ಮ ಒಟ್ಟು ಅಂಕಗಳನ್ನು ರೆಡಿ ಮಾಡ್ತಾರೆ. ಉದಾಹರಣೆಗೆ ನೀವು 100 ಮಾರ್ಕ್ಸ್ ತೊಗೊಂಡಿದ್ರೆ 100% ಇದ್ದರೆ ಅದರಿಂದ 25 ಪ್ಲಸ್ ನಿಮ್ಮದು PhD ಆಗಿದ್ದರೆ 6 ಪ್ಲಸ್ ನಿಮ್ಮದು ಎಕ್ಸ್ಪೀರಿಯನ್ಸ್ ಆಗಿದ್ದರೆ ಅದರಿಂದ ಎಷ್ಟಾಗುತ್ತೆ ಎಕ್ಸ್ಪೀರಿಯನ್ಸ್. ಫಾರ್ ಎಕ್ಸಾಂಪಲ್ ಇಲ್ಲಿ 48 ಮ್ಯಾಕ್ಸಿಮಮ್ ಕೊಟ್ಟಿದ್ದಾರೆ, ನಿಮ್ಮದೊಂದು 25. 100ಕ್ಕೆ ಎಷ್ಟಾಯ್ತು, ಇದು 25, ಇದು 50 ಆಯಿತು, 56. 100ಕ್ಕೆ 56 ಲೆಕ್ಕದಲ್ಲಿ ಏನು ಮಾಡ್ತಾರೆ ಅಂತಂದರೆ ನಿಮಗೆ ಕಟ್ ಆಫನ್ನು ಕೊಡ್ತಾರೆ. ಅದರ ಜೊತೆಗೆ ಅಂಗವಿಕಲರಾಗಿದ್ದರೆ 10 ಅಂಕಗಳನ್ನು ಹೆಚ್ಚಿಗೆ ಕೊಡ್ತಾರೆ ಇಲ್ಲಿ. ಮಾನದಂಡ ಏನಿದೆ ಅಂದರೆ ಇಲ್ಲಿ ಸ್ಟೇಟ್ ವೈಸ್ ಮೆರಿಟ್ ಲಿಸ್ಟನ್ನು ರೆಡಿ ಮಾಡ್ಕೊತಾರೆ. ಆಮೇಲೆ 25 ಸಾಲಿನ ಉಪನ್ಯಾಸಕರ ವರ್ಗಾವಣೆ ಹಾಗೂ ಹೊಸ ನೇಮಕಾತಿ ಪ್ರಕ್ರಿಯೆ ಪ್ರಗತಿಯಲ್ಲಿದ್ದು ಅದು ಖಾಯಂ ಉಪನ್ಯಾಸಕರು ಬರೋ ತನಕನೂ ನಿಮಗೆ ಈ ಒಂದು ಹುದ್ದೆಯನ್ನು ನಿಮಗೆ ಮಾಡಲಿಕ್ಕೆ ಕೊಡ್ತಾರೆ ಅಂತ ಕಂಡೀಷನ್ ಹೇಳ್ತಾ ಇದ್ದಾರೆ. ಇದು ಪರ್ಮನೆಂಟ್ ಜಾಬ್ ಅಲ್ಲ, ಇದು ಅತಿಥಿ ಉಪನ್ಯಾಸಕರದ್ದು. ಆಮೇಲೆ 2023-24 ಸಾಲಿನಲ್ಲಿ ಅತಿಥಿ ಉಪನ್ಯಾಸಕ ಕರ್ತವ್ಯ ವಹಿಸಿ 24-25 ಸಾಲಿನಲ್ಲಿ ಕಂಟಿನ್ಯೂ ಮಾಡಬೇಕಂತ ಬಯಸಿದರೆ, ಅವರುಗಳು ಮುಂದುವರಿಲಿಕ್ಕೆ ಬಯಸಿದರೆ ಕಾಲೇಜಿನ ಕಾರ್ಯಭಾರ ಲಭ್ಯತೆಯನ್ನು ಅನುಸಾರವಾಗಿ ಮುಂದುವರಿಸಬಹುದು. ಅಂದರೆ ಕಾಲೇಜಿನಿಂದ ಒಂದು ಪರ್ಮಿಷನ್ ತೊಗೊಂಡವರು ಏನು ಮಾಡ್ಬೋದು, ಮುಂದುವರಿಸ್ಬೋದು ಅಂತ ಕೂಡ ಇಲ್ಲಿ ಹೇಳಿದ್ದಾರೆ. ಇದು ನಿಮಗೆ ಸಂಬಂಧಪಟ್ಟಂಥ ಮಾಹಿತಿಗಳನ್ನು ಇಲ್ಲಿ ಕೊಡಲಾಗಿದೆ. ನಾನು ವೆರಿ ಇಂಪಾರ್ಟೆಂಟ್ ಮಾಹಿತಿಗಳನ್ನು ಮಾತ್ರ ಕೊಡ್ತೀನಿ. ಇದು ನಿಮಗೆ ಲಿಂಕ್ ಏನಾದರೂ ಬೇಕಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೊತ್ತುಕೋಬೋದು. ಸ್ಯಾಲ್ರಿ ನೋಡಿ ಎಷ್ಟಿರುತ್ತೆ. ಸೇವಾವಧಿ ಮತ್ತು ವಿದ್ಯಾರ್ಥಿ ಮಿತಿ 5 ವರ್ಷಕ್ಕಿಂತ ಕಡಿಮೆ ಸೇವೆಯಲ್ಲಿ ಇರುವ ಮತ್ತು UGC ನಿಯಮಪಡಿಸಿದ ವಿದ್ಯಾರ್ಥಿ ಹೊಂದಿದ್ದರೆ 35,000 ರೂಪಾಯಿ ಇರುತ್ತೆ. 5 ವರ್ಷಕ್ಕಿಂತ ಕಡಿಮೆ ಎಕ್ಸ್ಪೀರಿಯನ್ಸ್ ಇದ್ದರೆ. 5 ವರ್ಷಕ್ಕಿಂತ ಕಡಿಮೆ ಸೇವೆಯಲ್ಲಿದ್ದರೂ UGC ನಿಗದಿಪಡಿಸಿದ ವಿದ್ಯಾರ್ಥಿ ಇಲ್ಲದಿದ್ದರೆ 31,000 ರೂಪಾಯಿ ಇರುತ್ತೆ. ಆಮೇಲೆ 5 ವರ್ಷ ಹಾಗೂ ಅದಕ್ಕಿಂತ ಹೆಚ್ಚಿನ 10 ವರ್ಷಕ್ಕಿಂತ ಕಡಿಮೆ ಸೇವೆ ಸಲ್ಲಿಸಿ UGC ನಿಗದಿಪಡಿಸಿದ ವಿದ್ಯಾರ್ಥಿ ಹೊಂದಿದ್ದಲ್ಲಿ 38,000 ರೂಪಾಯಿ ಇರುತ್ತೆ. 5 ವರ್ಷಕ್ಕಿಂತ ಮತ್ತು ಅದಕ್ಕಿಂತ 10 ವರ್ಷಕ್ಕಿಂತ ಕಡಿಮೆ ಇದ್ದರೆ
ಮತ್ತು ಇದು ಅರ್ಹತೆ ಇಲ್ಲದಿದ್ದರೆ UGC ಪಡಿಸಿದ ವಿದ್ಯಾರ್ಥಿ ಇಲ್ಲದಿದ್ದರೆ 34,000 ರೂಪಾಯಿ ಸ್ಯಾಲರಿ ಇರುತ್ತೆ. ಅದಾದ ಮೇಲೆ ಏನಪ್ಪ ಅಂದ್ರೆ 10 ವರ್ಷಕ್ಕಿಂತ ಜಾಸ್ತಿ ಇದ್ದು 15 ವರ್ಷಕ್ಕಿಂತ ಕಡಿಮೆ ಇದ್ದರೆ 39,000. 10 ವರ್ಷಕ್ಕಿಂತ ಜಾಸ್ತಿ ಇದ್ದು 15 ವರ್ಷಕ್ಕಿಂತ ಒಳಗೆ ಕಡಿಮೆ ಇದ್ದು ಮತ್ತು UGC ನಿಗದಿಪಡಿಸಿದ ವಿದ್ಯಾರ್ಥಿ ಕಡಿಮೆ ಇದ್ದರೆ 35,000. 15 ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿಗೆ ಸೇವೆ ಇದ್ದರೆ 40,000. 15 ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿಗೆ ಸೇವೆ ಸಲ್ಲಿಸಿರುವ UGC ನಿಯಮದ ಪಡಿಸಿದ ವಿದ್ಯಾರ್ಥಿ ಇಲ್ಲ ಅಂದರೆ 36,000 ರೂಪಾಯಿ ತೊಗೊಳ್ಬೇಕಾಗತ್ತೆ. ಆಮೇಲೆ ಇಲ್ಲಿ ನಾ ಹೇಳಿದಾಗೆ 15 ತಾಸು ಆರ್ಟ್ಸ್ನವ್ರಿಗೆ ಇರುತ್ತೆ ಟೈಮ್, ಇದು ಗಂಟೆಗಳು, ಗರಿಷ್ಠ ಗಂಟೆಗಳು. ಸೈನ್ಸ್ದವ್ರಿಗೆ 19 ತಾಸುಗಳು ಗಂಟೆಗಳು ಇರ್ತವೆ. ಅದರ ಬೇಸ್ ಮೇಲೆ ನಿಮಗೆ ಸ್ಯಾಲ್ರಿಗಳನ್ನು ಕೊಡ್ತಾರೆ. ಓಕೆ, ಸೊ ಇಲ್ಲಿ ನೋಡ್ಬೋದು ನೀವು. ಮತ್ತು ಬೇರೆ ಬೇರೆ ಒಂದು ಕಂಡೀಷನ್ಸ್ ಅಂದರೆ ಗ್ರಂಥಪಾಲಕರಿಗೆ ಸಂಬಂಧಪಟ್ಟಂತೆ ಇವುಗಳಿದ್ದಾವೆ. ಮತ್ತು ಮೆರಿಟ್ ಪ್ರಕಾರನೇ ಏನು ಕೌನ್ಸ್ಲಿಂಗನ್ನು ಕರೀತೀವಿ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ನಿಮ್ಮ ಆಫಿಷಿಯಲ್ ವೆಬ್ಸೈಟಲ್ಲಿ ನೋಡ್ತಾ ಇರಬೇಕು, ಅಲ್ಲಿ ನಾವು ಮಾಹಿತಿಗಳನ್ನು ಕೊಡ್ತೀವಿ ಅಂತ ಇದರಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆಮೇಲೆ ಇದು ಏನಂತಂದರೆ 10 ತಿಂಗಳವರೆಗೆ ಇದೇನಿರುತ್ತೆ ಅಂದರೆ ಕಂಡೀಷನ್ ಇರುತ್ತೆ. 10 ತಿಂಗಳ ಅವಧಿ ತನಕ ಸೀಮಿತಗೊಳಿಸಿರ್ತಾರೆ. ಮತ್ತು ಮುಂದೆ ಬಿಡುಗಡೆ ಮಾಡಿ ಮತ್ತೆ ಜಾಯ್ನಿಂಗ್ ಕೂಡ ಆಗ್ಬೋದು ನೀವು. ಓಕೆ, ಇದರ ಒಂದು ಅಪ್ಡೇಟನ್ನು ಅಫಿಷಿಯಲ್ ವೆಬ್ಸೈಟಲ್ಲಿ ಮಾಡಲಾಗಿದೆ. ನೀವು ಹೆಚ್ಚಿನ ಮಾಹಿತಿಗೆ ಅಲ್ಲಿ ಹೋಗಿ. ಮತ್ತು ನಿಮಗೆ ಇನ್ನೂ ಮುಂದೆ ಬರುವಂಥ ಅಪ್ಡೇಟ್ಗಳ ಮಾಹಿತಿ ಬೇಕಂತಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.